ನಮಸ್ಕಾರ ಎಲ್ಲ ಸಾವುಕಾರ ಮಂದಿಗೆ ನಾ ಕನೆಕ್ಟ್ ಕಿರಣ್ ಮಾತಾಡಿದೀನಿ. ಇನ್ನು ನೀವ SBI ಬ್ಯಾಂಕ್ ಒಳಗ ಬರೀ ರೊಕ್ಕ ಇಡೋದು ಅಷ್ಟೇ ಅಲ್ಲ, ನೀವ ಕೆಲ್ಸಾನು ಮಾಡಬಹುದು. SBI ದಾಗ ಹೈರಿಂಗ್ ಆಗತೈತಿ, ಯಾರ್ಯಾರು ಅಪ್ಲೈ ಮಾಡಬಹುದು, ಹೆಂಗ್ ಅಪ್ಲೈ ಮಾಡಬಹುದು, ನಿಮ್ದು ಎಜುಕೇಶನ್ ಏನ್ ಬೇಕು, ಫ್ರೆಶರ್ ಅಪ್ಲೈ ಮಾಡಬಹುದು ಇಲ್ಲೋ, ಇಲ್ಲ ಎಕ್ಸ್ಪೀರಿಯನ್ಸ್ ದವರು ಅಪ್ಲೈ ಮಾಡಬಹುದು ಇಲ್ಲೋ ಅನ್ನೋದ ಡೀಟೇಲ್ ಆಗಿ ಈ ವಿಡಿಯೋದಾಗ ಹೇಳತ್ತೇನಿ. ಹಂಗ ಎಕ್ಸಾಮ್ಸ್ ಯಾವ ಇರ್ತಾವ, ನಿಮಗೆ ಡಾಕ್ಯುಮೆಂಟ್ಸ್ ಯಾವ್ಯಾವ ಬೇಕು, ಮತ್ತೆ ಎಕ್ಸಾಮ್ಸ್ ಎಲ್ಲಿ ಇರ್ತಾವನ್ನ ಕಂಪ್ಲೀಟ್ ಡೀಟೇಲ್ಸ್ ಆಗಿ ಹೇಳತ್ತೀನಿ. ಹಂಗ ವಿಡಿಯೋ ಲಾಸ್ಟ್ ಗೆ ನಾನು ಅಪ್ಲೈ ಮಾಡೋ ಲಿಂಕ್ ಕೂಡ ಕೊಟ್ಟೇನಿ. ಸೊ ಈ ವಿಡಿಯೋನ ಒಂದ್ ಸ್ವಲ್ಪನು ಸ್ಕಿಪ್ ಮಾಡ್ದ ನೋಡ್ರಿ, ಇದರಿಂದ ನಿಮ್ಗೆ ಕೆಲಸ ಸಿಗೋ ಚಾನ್ಸಸ್ ಬಹಳ ಇರ್ತಾವ. ಹಂಗ ನೀವು ಫಸ್ಟ್ ಟೈಮ್ ಏನ್ರ ನಾನು ವಿಡಿಯೋ ನೋಡತ್ತಿದ್ರ ನನ್ನ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೋರಿ. ನಾ ಇಲ್ಲಿ IT, ನಾನ್ IT, ಫ್ರೆಶರ್ಸ್, ಎಕ್ಸ್ಪೀರಿಯನ್ಸ್ ಮತ್ತೆ ಗೌರ್ಮೆಂಟ್ ಜಾಬ್ದು ಹಾಕ್ತಿರ್ತೇನಿ. ಇಲ್ಲಿ ತನಕ ಬಹಳ ಜನಕ್ಕೆ ಕೆಲಸ ಸಿಕ್ಕೈತಿ. ಇನ್ ಮುಂದೆ ನೀವು ನನ್ನ ವಿಡಿಯೋಗಳು ನೋಡಿದ್ರೆ ನಿಮಗೂ ಕೆಲಸ ಸಿಗತ್ತ. ಸೊ ಫಸ್ಟ್ ನಾವ ಇಲ್ಲಿ SBI ಜೂನಿಯರ್ ಅಸೋಸಿಯೇಟ್ ರಿಕ್ರೂಟ್ಮೆಂಟ್ 2020 ಅಂದ್ರ ಯಾವ ಹುದ್ದೆಗೆ ಹೈರಿಂಗ್ ಆಗತೈತಿ ಅಂದ್ರೆ ಜೂನಿಯರ್ ಅಸೋಸಿಯೇಟ್ಸ್ ಕಸ್ಟಮರ್ ಸಪೋರ್ಟ್ ಅಂಡ್ ಸೇಲ್ಸ್ ಗೆ ಹೈರಿಂಗ್ ಆಗತೈತಿ. ಆಮೇಲೆ ಎಲ್ಲೆಲ್ಲಿ ಅಪ್ಲೈ ಮಾಡಬಹುದು ಅಂದ್ರ, ಸೊ ಇದು ಆಲ್ ಓವರ್ ಇಂಡಿಯಾ ಒಳಗ ನೀವು ಅಪ್ಲೈ ಮಾಡ್ಕೊಬಹುದು. ಬಟ್ ಕರ್ನಾಟಕದಾವು ಖಾಲಿ ಅದಾವು. ಸೊ ಟೋಟಲ್ ಇಂಡಿಯಾ ಒಳಗ 5180 ಹುದ್ದೆಗಳು ಖಾಲಿ ಅದಾವು. ಬಟ್ ಕರ್ನಾಟಕ ಒಳಗ ಎಸ್ಪೆಷಲಿ 270 ಹುದ್ದೆಗಳು ಖಾಲಿ ಅದಾವು. ಆಮೇಲೆ ನಿಮ್ಗೆ ಏನ್ ಬೇಕು, ವಿದ್ಯಾರ್ಥಿ ಅಂದ್ರೆ ಎಜುಕೇಶನ್ ಏನ್ ಬೇಕಂದ್ರೆ ಇಲ್ಲಿ ನೋಡ್ರಿ, ನಿಮ್ ಕಡೆ ಡಿಗ್ರಿ ಆಗಿರ್ಬೇಕು. ಇವನ್ ಫೈನಲ್ ಇಯರ್ ದವರು ಸೆಮಿಸ್ಟರ್ ಅಪ್ಲೈ ಮಾಡಬಹುದು. ಬಟ್ ನಿಮ್ದು ರಿಸಲ್ಟ್ 31/12/2025 ಒಳಗ್ ಬಂದಿರಬೇಕು. ಆಮೇಲೆ ಟೋಟಲ್ ಇಲ್ಲಿ ನಿಮ್ಗ ಎಷ್ಟು ವಯೋಮಿತಿ ಬೇಕಂದ್ರ 20 ರಿಂದ 28 ವಯಸ್ಸದವ್ರು ಅಪ್ಲೈ ಮಾಡಬಹುದು. ವಯೋಮಿತಿ ಸಡಲಿಕೆ ಐತಿ. OBC ಅಭ್ಯರ್ಥಿಗಳಿಗೆ 3 ವರ್ಷ ಐತಿ, SC/ST ಅಭ್ಯರ್ಥಿಗಳಿಗೆ 5 ವರ್ಷ ಐತಿ, ಮತ್ತ PWBD ಅಭ್ಯರ್ಥಿಗಳು 10 ವರ್ಷ ತನಕ ಸಡಲಿಕೆ ಐತಿ. ಸೊ ವೇತನ ನೋಡ್ರಿ, ನಿಮ್ಗ ಇಲ್ಲಿ ಸ್ಯಾಲ್ರಿ ಬಹಳ ಚಲೋ ಕೊಡತ್ತಾರ. 24,000 ರೂಪಾಯಿದಿಂದ 64,000 ತನಕ ಕೊಡತಾರು. ಬೇಸಿಕಲಿ ಇಲ್ಲಿ ನಿಮಗ ನಿಮ್ದ ಸ್ಕಿಲ್ಸ್ ಮೇಲೆ ಮತ್ ನಿಮ್ ಎಕ್ಸ್ಪೀರಿಯನ್ಸ್ ಮೇಲೆ ಇಷ್ಟು ಕೊಡ್ತಿರ್ತಾರು. ಹೇಳ್ಬೇಕಂದ್ರೆ ಇಂಜಿನಿಯರಿಂಗ್ದವ್ರಿಗೂ ಈಗ ಸ್ಟಾರ್ಟಿಂಗ್ 24,000 ಸ್ವಲ್ಪ ಕಂಪ್ನಿಗಳು ಕೊಡತಿಲ್ಲ, 15,000-16,000 ಮಾಡತಾರು. ಬಟ್ ಸ್ಯಾಲ್ರಿ ಚಲೋ ಅದ. ಮೇನ್ಲಿ SBI ಬ್ಯಾಂಕ್ದಾಗ ನಿಮ್ ಕೆಲಸ ಸಿಗಾತಿರ್ತೈತಿ. ಯಾವ ತರ ಎಕ್ಸಾಮಿನೇಷನ್ ಅಂದ್ರೆ ಯಾವ ತರ ನಿಮ್ಮನ್ನ ಸೆಲೆಕ್ಷನ್ ಮಾಡ್ತಾರ ಅಂದ್ರೆ, ಫಸ್ಟ್ ಪ್ರಿಲಿಮಿನರಿ ಎಕ್ಸಾಮ್ ಇರ್ತೈತಿ, ಆಮೇಲೆ ಮೇನ್ ಎಕ್ಸಾಮ್ ಇರ್ತೈತಿ. ಅದಾದ ನಂತರ ಅದ್ರ ಜೊತೆಗೇನ ನಿಮ್ಗ ಲೋಕಲ್ ಲ್ಯಾಂಗ್ವೇಜಸ್ ಮೇಲೆ ಇರ್ತಾವು. ಆಮೇಲೆ ಇದ್ರ ಮೇಲೆ ನಿಮ್ನ ಆಯ್ಕೆ ಮಾಡ್ತಿರ್ತಾರು. ಮೇನ್ಲಿ ಇಂಪಾರ್ಟೆಂಟ್, ಇದನ್ನ ನೀವು ಕನ್ನಡ ಲ್ಯಾಂಗ್ವೇಜ್ ದಾಗು ಎಕ್ಸಾಮ್ ಬರೀಬಹುದು. ಓಕೆ, ಸೊ ಈಗ ಪರೀಕ್ಷೆ ಅಂದ್ರೆ ಅದ್ರ ಬಗ್ಗೆ ಡೀಟೇಲ್ಸ್ ಕೊಡ್ತೀನಿ ನಿಮ್ಗೆ. ಯಾವ್ಯಾವ ಪರೀಕ್ಷೆದಾಗ ಏನೇನ್ ಮಾಡ್ತಾರಂತ, ಅಂದ್ರೆ ಏನೇನ್ ಕ್ವಶನ್ಸ್ ಕೇಳ್ತಾರಂತ. ಸೊ ಇಲ್ಲಿ ಅದ ನೋಡ್ರಿ. ಸೊ ಹಿಂಗ ಕೆಳಗ್ ಬಂದ್ರೆ ಇದು ಆಕ್ಚುಲಿ ನೋಟಿಫಿಕೇಶನ್ ಐತಿ. ನಾನು ನೋಟಿಫಿಕೇಶನ್ ನಿಮ್ ಜೊತೆಗೆ ವಿಡಿಯೋ ಅಂದಾಗ ಶೇರ್ ಮಾಡಿರ್ತೀನಿ, ಎಲ್ಲಿ ಸಿಗ್ತೈತಿ ಅನ್ನೋದು ಹೇಳಿರ್ತೀನಿ. ಸೊ ಫಸ್ಟ್ ಪ್ರಿಲಿಮಿನರಿ ಎಕ್ಸಾಮ್ಸ್ ಇರ್ತೈತಿ. ಅದು ನೀವು ಆನ್ಲೈನ್ ಅಂದ್ರೆ ಅಲ್ಲಿ ಲೊಕೇಶನ್ ಹೇಳತ್ತೇನಿ, ಎಲ್ಲಿ ನೀವು ಎಕ್ಸಾಮ್ ಕಟ್ಬೇಕಂತ ಅದನ್ನು ಹೇಳ್ತೀನಿ. ಸೊ ಫಸ್ಟ್ ನಿಮಗ ಟೆಸ್ಟ್ ಇರ್ತಾವು, ಇಂಗ್ಲಿಷ್ ಲ್ಯಾಂಗ್ವೇಜ್ ಮೇಲೆ ಇರ್ತಾವ. ಆಮೇಲೆ ನ್ಯೂಮೆರಿಕಲ್ ಅಬಿಲಿಟಿ ಏನೇನೈತಿ ಅಂತಾರು. ಸೊ ನೆಕ್ಸ್ಟ್ ಟೆಸ್ಟ್ ಒಳಗ ನಿಮ್ಗೆ ರೀಸನಿಂಗ್ ಅಬಿಲಿಟಿ ಮೇಲೆ ಕ್ವಶನ್ಸ್ ಕೇಳ್ತಾರು. ಟೋಟಲ್ 1 ಅವರ್ ಇರುತ್ತ. ಕ್ವಶನ್ಸ್ 100 ಇರುತ್ತ. ಅಂದ್ರೆ ಒಂದ್ ಕ್ವಶನ್ಗೆ ನಿಮ್ಗೆ 1 ಮಾರ್ಕ್ಸ್ ಇರುತ್ತ. ಸೊ ಹಂಗ 100 ಕ್ವಶನ್ ಇರ್ತಾವು. ಹಂಗಾದ ನಂತರ ನೀವು ಏನಾದ್ರು ಸೆಲೆಕ್ಟ್ ಆದ್ರೆ ನೆಕ್ಸ್ಟ್ ಇದಕ್ಕೆ ನೀವೇನಾದ್ರು ಕ್ಲಿಯರ್ ಆಯ್ತು ಅಂದ್ರೆ ನೆಕ್ಸ್ಟ್ ಮೇನ್ ಎಕ್ಸಾಮ್ ಇರ್ತಾವು. ಇಲ್ಲಿ ಅಗೇನ್ ಮೇನ್ ಎಕ್ಸಾಮ್ ದಾಗ ನಿಮ್ಗೆ ಜನರಲ್ ಫೈನಾನ್ಷಿಯಲ್ ಅವೇರ್ನೆಸ್, ಆಮೇಲೆ ಅಗೇನ್ ಇಂಗ್ಲಿಷ್ ಮೇಲೆ ನಿಮ್ದು ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ ಇದ್ರ ಬಗ್ಗೆ ಎಲ್ಲ ಇರ್ತೈತಿ. ಇಲ್ಲಿ ಟೋಟಲ್ 200 ಮಾರ್ಕ್ಸ್ ಇರ್ತಾವು. ಸೊ ನಂಬರ್ ಆಫ್ ಕ್ವಶನ್ಸ್ ಎಷ್ಟೈತಾರೆ, 190 ಕ್ವಶನ್ಸ್. ಟೋಟಲ್ ನಿಮ್ಗೆ ನಿಯರ್ ಬೈ 2 hours 40 minutes ನಿಮ್ಗೆ ಎಕ್ಸಾಮ್ ಕೊಡೋದಿರತ್ತ. ಓಕೆ, ಸೊ ಅಗೇನ್ ಲಾಸ್ಟ್ ಇಲ್ಲಿ ನಿಮ್ಗೆ ಲೋಕಲ್ ಲ್ಯಾಂಗ್ವೇಜ್ ಬಗ್ಗೆ ಇರುತ್ತೆ. ಅಲ್ಲಿ ನಾನ್ ವರ್ಬಲ್ ಟೆಸ್ಟ್ ಇರ್ತದೆ, ಆಮೇಲೆ ವರ್ಬಲ್ ಟೆಸ್ಟ್ ಇರುತ್ತೆ. ಸೊ ಇದೆಲ್ಲ ನಿಮ್ಗೆ ಎಕ್ಸಾಮಿನೇಷನ್ ಬಗ್ಗೆ ಆಯ್ತು. ಎಕ್ಸಾಮ್ ಯಾವ ತರ ಆಗಿರ್ತಾವ ಅಂದ್ರ ಇಲ್ಲಿ ನೋಡ್ರಿ, ಕರ್ನಾಟಕದವ್ರು ಎಸ್ಪೆಷಲಿ ನೀವು ಕನ್ನಡ ಲ್ಯಾಂಗ್ವೇಜ್ ದಾಗ ಬರೀಬಹುದು. ಆಮೇಲೆ ಇಂಗ್ಲಿಷ್ ದಾಗೂ ಬರೀಬಹುದು. ಹಿಂದಿ ಅದಕ್ಕೆ ಕೊಟ್ಟವ್ರು ಗೊತ್ತಿಲ್ಲ, ಬಟ್ ಕನ್ನಡ ಮತ್ತೆ ಇಂಗ್ಲಿಷ್ ಇದ್ರೆ ಸಾಕು ನಮ್ಗೆ, ಹಿಂದಿ ಏನ್ ಬೇಕಾಗಿಲ್ಲ. ಸೊ ಅದೊಂದು ಫೋಕಸ್ ಮಾಡ್ರಿ. ಈಗ ನೆಕ್ಸ್ಟ್ ಸ್ಟೆಪ್ ಹೋಗೋಣಂತ, ಪರೀಕ್ಷಾ ಕೇಂದ್ರಗಳು ಎಲ್ಲಿದಾವಂತ. ಸೊ ಇಲ್ಲೂ ನಾನು ಮೆನ್ಷನ್ ಮಾಡೀನಿ, ನೀವು ಕರ್ನಾಟಕದಾಗ ಏನ್ರ ಎಕ್ಸಾಮ್ ಬರೋದ್ರೆ ಬೆಂಗಳೂರದಾಗ ಐತಿ, ಬೆಳಗಾವಿದಾಗ ಐತಿ, ದಾವಣಗೆರೆ, ಕಲಬುರಗಿ, ಹುಬ್ಬಳ್ಳಿ, ಧಾರವಾಡ, ಮಂಗಳೂರು, ಮೈಸೂರು, ಶಿವಮೊಗ್ಗ ಹಾಗೂ ಉಡುಪಿದಾಗ ಐತಿ. ಇದು ಟೆಂಟೇಟಿವ್ ಐತಿ, ಅಂದ್ರೆ ಇದು ಇನ್ನ ಫಿಕ್ಸ್ ಇಲ್ಲ, ಬಟ್ ಚೇಂಜಸ್ ಮಾಡ್ಕೊಬಹುದು. ಇದೊಂದು ಮೇನ್ಲಿ ಐತಿ. ಆಮೇಲೆ ಆನ್ಲೈನ್ ಅರ್ಜಿ ಸಲ್ಲಿಸುವ ವಿಧಾನ ಅಂದ್ರೆ, ಫಸ್ಟ್ ನೀವು ಆನ್ಲೈನ್ ಹೋಗಬೇಕು. ಅದ್ರ ಲಿಂಕ್ ನಾನು ವಿಡಿಯೋ ತಿಳಿಸಾದೇನಿ. ಸೊ ಆನ್ಲೈನ್ ಅರ್ಜಿ ಮೂಲಕ ಸಲ್ಲಿಸುವ ಮೊದಲ ಬ್ಯಾಂಕ್ ಹೊರಪಡಿಸುವ ಅಧಿಸೂಚನೆಯನ್ನು ಗಮನವಿಟ್ಟು ಓದಿ. ಸೊ ಏನ್ ಹೇಳತ್ತಾರಂದ್ರ, ಫಸ್ಟ್ ನೀವು ಅಪ್ಲೈ ಮಾಡೋಕ್ಕಿಂತ ಮೊದಲು ಇವನ್ ನಾನು ಇದನ್ನ ಹೇಳ್ತೇನೆ, ನೀವು ನೋಟಿಫಿಕೇಶನ್ ಕರೆಕ್ಟ್ ಆಗಿ ಚೆಕ್ ಮಾಡ್ಕೋರಿ. ಓಕೆ, ದೆನ್ ಅಗೇನ್ ನಿಮ್ದು ವೆಬ್ಸೈಟ್ ಮೇಲೆ ಹೋಗಿ ಅಲ್ಲಿ ಅಪ್ಲೈ ಮಾಡಬೇಕು. ದೆನ್ ನಿಮ್ಗೆ ಎಲ್ಲ ಇದನ್ನು ಎಕ್ಸಾಮಿನೇಷನ್ ಕಟ್ಟಬೇಕು. ಸೊ ಲಾಸ್ಟ್ ನಿಮ್ಗೆ ಅಮೌಂಟ್ ಕಟ್ಟಬೇಕಾಗುತ್ತೆ ಅಪ್ಲೈ ಮಾಡಿದ್ಮೇಲೆ. ದೆನ್ ನಿಮ್ಗೆ
ಇದು ನೆಕ್ಸ್ಟ್ ಏನೈತಿ ಎಕ್ಸಾಮ್ಸ್ ಎಲ್ಲ ಕಂಡಕ್ಟ್ ಮಾಡ್ತಾರೋ. ಸೊ ಇವ್ರ ಏನ್ ಹೇಳತ್ತಾರ ಅಂದ್ರೆ ಸೆಪ್ಟೆಂಬರ್ದಾಗ ಎಕ್ಸಾಮ್ಸ್ ಕಂಡಕ್ಟ್ ಮಾಡ್ತೀವಿ ಅಂತ ಹೇಳಿದ್ರು. ಬಟ್ ಟೆಂಟೇಟಿವ್ ಐತಿ ಏನ್ ಫೈನಲ್ ಡೇಟ್ ಏನೆಲ್ಲ ನಿಮ್ಗೆ ವೆಬ್ಸೈಟ್ ದಾಗ ಲಾಗಿನ್ ಏನ್ ಮಾಡ್ತಿರ್ಲಿ ಅಲ್ಲೇ ನಿಮ್ಗೆ ಎಲ್ಲ ವೆಬ್ಸೈಟ್ ದಾಗ ಸಿಗ್ತೈತಿ. ಸೊ ಅಪ್ಲೈ ಮಾಡುವುದು ಹೆಂಗ್ ಸಿಂಪಲ್ ಆಗಿ ಹೇಳ್ತೀನಿ, ಅದನ್ನು ಚೆಕ್ ಮಾಡ್ರಿ. ಇದಕ್ಕ ಅರ್ಜಿ ಸಲ್ಲಿಸಾಕ ಶುಲ್ಕ ಐತಿ ಎಷ್ಟಂದ್ರೆ, ಸಪೋಸ್ ನೀವು ಸಾಮಾನ್ಯ OBC ಮತ್ ಈ ಅಭ್ಯರ್ಥಿಗಳು ಇದ್ರ ಅಂದ್ರ 770 ರೂಪಾಯಿ ಐತಿ. ಪರಿಶಿಷ್ಟ ಜಾತಿ, ಪಂಗಡ, PWBD, ಮಾಜಿಕ ಸೈನಿಕ ಅಂದ್ರೆ ಎಕ್ಸ್ ಆರ್ಮಿ ಏನಾರ ಐತಂದ್ರೆ ಅವ್ರಿಗೆ ಯಾರಿಗೆ ಶುಲ್ಕ ಇರಂಗಿಲ್ಲ. ಯಾವ ತರ ಸಲ್ಲಿಸಬೇಕು, ಡೆಬಿಟ್ ಕಾರ್ಡ್ ನಡೀತದ. ಯಾವ ತರ ನೀವು ಪೇ ಮಾಡ್ಬೇಕು ಅನ್ನೋ ಡೆಬಿಟ್ ಕಾರ್ಡ್ ಇರ್ತಲ್ಲ, ಆನ್ಲೈನ್ ನೀವು ಫೋನ್ ಪೇ ತ್ರೂನು ಯೂಸ್ ಮಾಡ್ಕೊಬಹುದು. ಮೇನ್ಲಿ ಇಲ್ಲಿ ಐತಿ ಆಲ್ರೆಡಿ ಸ್ಟಾರ್ಟ್ ಆಗ್ಯವು, ಇವತ್ತಿಂದ ನೀವು ಅಪ್ಲೈ ಮಾಡ್ಕೊಬಹುದು. ಇಲ್ಲ ಅಂದ್ರೆ ಅರ್ಜಿ ಸಲ್ಲಿಸೋ ಕೊನೆ ಲಾಸ್ಟ್ ಏನೈತಿ ಅಂದ್ರೆ ಆಗಸ್ಟ್ 26 ಐತಿ. ಈಗ ಮೇನ್ಲಿ ನಾವು ಏನ ಮಾಡೋದಂದ್ರೆ ನಿಮ್ಗೆ ಯಾವ್ಯಾವ ಡಾಕ್ಯುಮೆಂಟ್ಸ್ ಬೇಕು ಅಂದ್ರೆ ಎಕ್ಸಾಮಿನೇಷನ್ ಬಗ್ಗೆ ಯಾವ್ಯಾವ ಇದು ಮಾಡ್ಬೇಕು ಅನ್ನೋದು ಹೇಳ್ತೀನಿ. ಅಂದ್ರೆ ಎಕ್ಸಾಮಿನೇಷನ್ ತಗೊಂಡ್ ಹೋಗುವಾಗ ನೀವು ಏನೇನ್ ತಗೊಂಡ್ ಹೋಗ್ಬೇಕು ಅನ್ನೋದು ಹೇಳ್ತೀನಿ. ಓಕೆ, ಫಸ್ಟ್ ನೀವು ಏನಾದ್ರು ಎಲ್ಲಾ ಫಾರ್ಮ್ ತುಂಬಿ ಪೇ ಮಾಡಿದ್ರಂದ್ರ ನಿಮ್ಗ ವೆಬ್ಸೈಟ್ ದಾಗ ಡೇಟ್ ಕೊಟ್ಟಿರ್ತಾರೋ. ಓಕೆ, ಸೊ ಯಾವಾಗ ಟೆಂಟೇಟಿವ್ಲಿ ಸ್ಕೆಡ್ಯೂಲ್ ಸೆಪ್ಟೆಂಬರ್ 2025 ಎಕ್ಸಾಮಿನೇಷನ್ ಅಂತ ಹೇಳಿರ್ತಾರೋ. ಸೊ ನೆಕ್ಸ್ಟ್ ಇಲ್ಲಿ ಏನೈತೆ ಅಂದ್ರ ನೋ ರಿಕ್ವೆಸ್ಟ್ ಫಾರ್ ಚೇಂಜ್ ಆಫ್ ಎಕ್ಸಾಮಿನೇಷನ್ ಅಂಡ್ ಸೆಂಟರ್ ಡೇಟ್ ಸೆಕ್ಷನ್ ಶಾಲ್ ಬಿ ಎಂಟರ್ಟೈನ್ಡ್. ಅಂದ್ರ ಒಂದ್ಸರಿ ಅವ್ರ ಏನಾದ್ರು ಎಕ್ಸಾಮಿನೇಷನ್ ಡೇಟ್ ಫಿಕ್ಸ್ ಮಾಡಿದ್ರ ಚೇಂಜ್ ಮಾಡಂಗಿಲ್ಲ. ಇದು ಮೇನ್ ಐತಿ. ಕಾಲ್ ಲೆಟರ್ ಫಾರ್ ದ ಪ್ರಿಲಿಮಿನರಿ ಎಕ್ಸಾಮ್. ಸೊ ಏನನ್ನತ್ತಾರ ಅಂದ್ರೆ ಕಾಲ್ ಲೆಟರ್ ನೀವು ಅಲ್ಲಿ ಹೋಗಿ ಕಲೆಕ್ಟ್ ಮಾಡ್ಕೊಳಂಗಿಲ್ಲ. ಏನ್ ಮಾಡ್ಬೇಕಂದ್ರೆ ಬಿಫೋರ್ ನಿಮ್ಗ ಇದೇನ್ ರಿಜಿಸ್ಟರ್ ಮಾಡಿರ್ತಿಲ್ಲ ನಿಮ್ಮ ಕಡೆ ಯೂಸರ್ ನಿಮ್ಮ ಪಾಸ್ವರ್ಡ್ ಕೊಟ್ಟಿರ್ತಾರೋ ಅದನ್ನ ಹಾಕಿ ನೀವು ಡೌನ್ಲೋಡ್ ಮಾಡ್ಕೊಬೇಕಾಗತ್ತ. ಅದು ಎಲ್ಲಿ ಸಿಗತ್ತ ಅಂದ್ರೆ ಇಲ್ಲಿ ವೆಬ್ಸೈಟ್ ಇರುತ್ತೆ, ಇದೇ ವೆಬ್ಸೈಟ್ ದಾಗ ಸಿಗತ್ತ. ಸೊ ಜಸ್ಟ್ ನೀವು ರಿಜಿಸ್ಟರ್ ಆದ್ಮೇಲೆ ಅದು ಪ್ರೊಸೆಸ್ ಹೇಳ್ತೀನಿ. ಏನ ಸಿಕ್ರು ನಿಮ್ಗೆ ಎಲ್ಲಾ ಅಪ್ಡೇಟ್ ಇಲ್ಲೇ ಆಗಿರ್ತಾವ. ನೀವು ಅಲ್ಲಿ ಹೋಗಿ ಕಲೆಕ್ಟ್ ಮಾಡ್ಕೊಟ್ಟಿಲ್ಲ ಅಂದ್ರೆ ಮಾಡ್ಕೊಳಂಗಿಲ್ಲ. ಮತ್ ನೀವು ಹೋಗುವಾಗ ನೀಡ್ ಟು ಬಿ ಅಡಿಷನಲ್ ಸೊ ಕ್ಯಾಂಡಿಡೇಟ್ ನೀಡ್ ಟು ಬಿ ಬ್ರಿಂಗ್ 2 ಅಡಿಷನಲ್ ಫೋಟೋಗ್ರಾಫ್ಸ್. ನಿಮ್ ಕಾಲ್ ಲೆಟರ್ ಜೊತೆಗೆ ನೀವು ಕಾಲ್ ಲೆಟರ್ ನ ಇಲ್ಲಿ ವೆಬ್ಸೈಟ್ ಡೌನ್ಲೋಡ್ ಮಾಡ್ಕೊಬಹುದು. ಅದ್ರ ಜೊತೆಗೆ ನೀವು ಎಕ್ಸಾಮ್ ಕೊಡಕ್ ಹೋಗುವಾಗ ನಿಮ್ ಕಡೆ 2 ಫೋಟೋಗ್ರಾಫ್ಸ್ ಇರಬೇಕು. ಅದ್ರ ಜೊತೆಗೇನ ನಿಮ್ ಕಡೆ ಯಾವ್ದಾರ ಐಡೆಂಟಿಫೈ ಕಾರ್ಡ್ ಇರಬೇಕು. ಅಂದ್ರೆ ಲೈಕ್ ಪ್ಯಾನ್ ಕಾರ್ಡ್ ಆಗ್ಲಿ, ಇಲ್ಲ ವೋಟರ್ ಐಡಿ ಆಗ್ಲಿ, ಇಲ್ಲಾಂದ್ರೆ ಆಧಾರ್ ಕಾರ್ಡ್ ಆಗ್ಲಿ ನೀವು ತಗೊಂಡ್ ಹೋಗಿರ್ಬೇಕು. ಓಕೆ, ಸೊ ಅಗೇನ್ ಪೇ ಇಲ್ಲಿ ಆಲ್ರೆಡಿ ಕೊಟ್ಟರು, ಅದನ್ನ ನಾನು ಡಿಸ್ಕಷನ್ ಮಾಡಂಗಿಲ್ಲ, ಯಾಕಂದ್ರೆ ಆಲ್ರೆಡಿ ಹೇಳೇನಿ ಇದ್ರ ಬಗ್ಗೆ. SBI ಎಲ್ಲಿ ಅಪ್ಲೈ ಮಾಡ್ಬೇಕು ಅಂತ ತಿಳಿಸ್ತೀನಿ. ಸೊ ಇದು ಅಪ್ಲೈ ಲಿಂಕ್ ಅದ. ಫಸ್ಟ್ ನೀವು ನೋಟಿಫಿಕೇಶನ್ ಎಲ್ಲ ಕಂಪ್ಲೀಟ್ ಆಗಿ ಓದ್ರಿ. ನಾ ಹೇಳೋದ್ರ ಮೇಲೆ ಡಿಪೆಂಡ್ ಆಗ್ಬಿಟ್ರಿ. ಕಂಪ್ಲೀಟ್ ಆಗಿ ಓದಿ ಆಮೇಲೆ ನಿಮಗ್ ಸೂಟ್ ಆಕೈತೆ ಆಮೇಲೆ ಅಪ್ಲೈ ಮಾಡಕ್ ಹೋಗ್ರಿ. ಸೊ ಫಸ್ಟ್ ನೀವೇನ್ ಮಾಡ್ಬೇಕಂದ್ರ ಇಲ್ಲಿ ಕ್ಲಿಕ್ ಹಿಯರ್ ಫಾರ್ ಅ ನ್ಯೂ ರಿಜಿಸ್ಟ್ರೇಷನ್ ಅಂತ ಕ್ಲಿಕ್ ಮಾಡ್ಬೇಕು. ನೀವೇನಾದ್ರೂ ಆಲ್ರೆಡಿ ರಿಜಿಸ್ಟರ್ ಮಾಡಿದ್ರೆ ನಿಮ್ ಕಡೆ ರಿಜಿಸ್ಟ್ರೇಷನ್ ನಂಬರ್ ಕೊಟ್ಟಿರ್ತಾರೋ, ಪಾಸ್ವರ್ಡ್ ಕೊಟ್ಟಿರ್ತಾರೋ, ಅದನ್ನ ಹಾಕಿ ನೀವು ಜಸ್ಟ್ ಸಬ್ಮಿಟ್ ಮಾಡ್ರಿ. ಸೊ ಒಂದ್ಸರಿ ನೀವು ಕ್ಲಿಕ್ ಹಿಯರ್ ಫಾರ್ ನ್ಯೂ ರಿಜಿಸ್ಟ್ರೇಷನ್ ಅಂದ್ರೆ ನಿಮ್ ಫಸ್ಟ್ ನೇಮ್, ಕನ್ಫರ್ಮ್, ಮಿಡಲ್ ನೇಮ್ ಇದನ್ನೆಲ್ಲ ಡೀಟೇಲ್ಸ್ ಹಾಕ್ರಿ. ನಾ ಹಾಕೊಳಕ್ ಹೋಗಂಗಿಲ್ಲ, ಯಾಕಂದ್ರೆ ಇದು ಸಿಂಪಲ್ ಇರುತ್ತೆ, ಎಲ್ಲರಿಗೂ ಗೊತ್ತಿರುತ್ತೆ. ಇಲ್ಲ ಅಂದ್ರೆ ನಿಮ್ಗೆ ಬರ್ಲಿಲ್ಲ ಅಂದ್ರೆ ಯಾವ ನಿಯರ್ ಬೈ ಸೈಬರ್ ಸೆಕ್ಯೂರಿಟಿ ಸೆಂಟರ್ ಇರ್ತೈತಿ ಅಂದ್ರೆ ಈ ಕಂಪ್ಯೂಟರ್ ಸೆಂಟರ್ ಇರ್ತೈತಿ, ಅಲ್ಲಿ ಹೋಗಿ ಅಲ್ಲೂ ಕೂಡ ಅಪ್ಲೈ ಮಾಡಬಹುದು. ಹೋಗುವಾಗ ನಿಮ್ದ ಮಾರ್ಕ್ಸ್ ಕಾರ್ಡ್, ಆಮೇಲೆ ಪ್ಯಾನ್ ಕಾರ್ಡ್, ಆಧಾರ್ ಕಾರ್ಡ್ ಇದನ್ನೆಲ್ಲ ತಗೊಂಡ್ ಹೋಗ್ರಿ. ಫೋಟೋಗ್ರಾಫ್ಸ್ ನಿಮ್ ಸಿಗ್ನೇಚರ್ ಎಲ್ಲ ತಗೊಂಡ್ ಹೋಗ್ರಿ. ಸೊ ಅವ್ರು ಈಸಿಯಾಗಿ ಅಪ್ಲೈ ಮಾಡ್ತಾರೋ. ಸೊ ಇಲ್ಲಿ ಒಂದ್ ಹೇಳ್ತಿರ್ತಾರೋ, ಫಸ್ಟ್ ನೀವು ಬೇಸಿಕ್ ಇನ್ಫಾರ್ಮೇಶನ್ ಕೊಡ್ಬೇಕು, ನಿಮ್ದೆಲ್ಲ ಹಾಕ್ಬೇಕು. ದೆನ್ ಫೋಟೋಗ್ರಾಫ್ ಮತ್ತೆ ಸಿಗ್ನೇಚರ್ ಅದು ಅಪ್ಲೋಡ್ ಆಗತ್ತ. ಸೊ ಸಿಗ್ನೇಚರ್ ನೀವು ಮಾರ್ಕ್ ಮಾಡಬೇಕು. ಅಗೇನ್ ಬೇರೆ ಬೇರೆ ಡೀಟೇಲ್ಸ್ ಏನ್ ಕಳ್ತಾರ ನೋಡ್ರಿ. ನೆಕ್ಸ್ಟ್ ಪ್ರಿವ್ಯೂ ಇರುತ್ತೆ. ಪ್ರಿವ್ಯೂ ಏನಕ್ಕಂದ್ರ ಒಂದ್ಸರಿ ಚೆಕ್ ಮಾಡ್ರಿ, ನಿಮ್ ಸ್ಪೆಲ್ಲಿಂಗ್ ಆಗ್ಲಿ, ನಿಮ್ ಫೋನ್ ನಂಬರ್ ಆಗ್ಲಿ, ಇಮೇಲ್ ಐಡಿ ಏನ್ ಕೊಟ್ಟಿರ್ತಾರಲ್ಲ ಅದೆಲ್ಲ ಕರೆಕ್ಟ್ ಆಗೈತೆ ಅನ್ನೆಲ್ಲ ಚೆಕ್ ಮಾಡ್ರಿ. ದೆನ್ ಮತ್ತೆ ಏನಾರ ಅವ್ರು ಡಾಕ್ಯುಮೆಂಟ್ಸ್ ಅಪ್ಲೋಡ್ ಕೇಳಿದ್ರೆ ಅಪ್ಲೋಡ್ ಮಾಡ್ರಿ. ದೆನ್ ಪೇಮೆಂಟ್ ಮಾಡಿ ಜಸ್ಟ್ ಸೇವ್ ಇದು ಕೊಡ್ರಿ, ಕಂಪ್ಲೀಟ್ ಅಂತ ಕೊಡ್ರಿ. ಸೊ ಇಲ್ಲಿ ನೀವು ಎಲ್ಲ ಕಂಪ್ಲೀಟ್ ಫಿಲ್ ಮಾಡಿದ್ಮೇಲೆ ನಿಮಗೆ ಲಾಸ್ಟ್ ಗೆ ಎಂಟರ್ ರಿಜಿಸ್ಟರ್ ನಂಬರ್ ಅಂತ ಕೇಳತ್ತ. ಇಲ್ಲ ಬಹುಶಃ ಇಲ್ಲಿ ನಿಮ್ದು ಫೋನ್ ನಂಬರ್ ಕೇಳ್ಕೋಬಹುದು, ಇಲ್ಲ ಇಮೇಲ್ ಐಡಿ ಕೇಳ್ಕೋಬಹುದು, ಇಲ್ಲ ಅವರ ಒಂದು ನಂಬರ್ ಕೊಟ್ಟಿರ್ತಾರೆ ನಿಮ್ಗ. ಅದನ್ನ ತಗೊಂಡೆ ನೀವು ಪಾಸ್ವರ್ಡ್ ಏನ್ ಹಾಕಿರ್ತಿರಲ್ಲ ಅದನ್ನ ಕರೆಕ್ಟ್ ಆಗಿ ನೆನ್ಬಿಟ್ಕೋರಿ. ಬೇಕಂದ್ರೆ ಒಂದ್ ಕಡೆ ತಗೊಂಡ್ರಿ, ಯಾಕಂದ್ರೆ ಬಹಳ ಇಂಪಾರ್ಟೆಂಟ್ ಆಗತ್ತ. ಯಾಕಂದ್ರೆ ನಿಮ್ಗ ಇಲ್ಲಿ ಏನ ನಿಮ್ದು ಕಾಲ್ ಲೆಟರ್ ಏನೈತಿ ಮತ್ ಮಿಕ್ಕಿದ ಇನ್ಫಾರ್ಮೇಶನ್, ಡೇಟ್, ಎಕ್ಸಾಮ್ ಯಾವಾಗ ಐತಿ ಅದನ್ನೆಲ್ಲ ಇಲ್ಲೇ ಕೊಟ್ಟಿರ್ತಾರೋ. ಫಸ್ಟ್ ನೀವು ಬಿಫೋರ್ ಇಲ್ಲೆಲ್ಲ ರಿಜಿಸ್ಟರ್ ಮೆಜರ್ ಸಬ್ಮಿಟ್ ಮಾಡಿದ್ರೆ ಅದು ಆಟೋಮೆಟಿಕಲಿ ಒಳಗ್ ಲಾಗಿನ್ ಆಗುತ್ತೆ. ಸೊ ಅಲ್ಲಿ ಎಲ್ಲ ನಿಮಗೆ ಡೀಟೇಲ್ಸ್ ಇರುತ್ತೆ, ಅದನ್ನೆಲ್ಲ ತಗೊಳ್ರಿ. ಆಮೇಲೆ ನೀವು ಅಪ್ಲೈ ಮಾಡಿದ್ಮೇಲೆ ನಿಮ್ ಕಡೆ ಒಂದು ಕಾಪಿ ಬರತ್ತ, ಅದನ್ನ ಪ್ರಿಂಟ್ ತಕೊಂಡು ಇಟ್ಕೋರಿ, ಬಹಳ ಹೆಲ್ಪ್ ಆಗುತ್ತೆ. ಸೊ ನಿಮ್ಗೆ ಏನಾದ್ರು ಆ ಕಾಲ್ ಲೆಟರ್ ಆಗ್ಲಿ, ಎಕ್ಸಾಮ್ ಬಗ್ಗೆ ಆಗ್ಲಿ ಏನಾದ್ರು ಡೀಟೇಲ್ಸ್ ಬೇಕಾದ್ರೆ ನೀವು ಫಸ್ಟ್ ರಿಜಿಸ್ಟ್ರೇಷನ್ ನಂಬರ್ ಹಾಕ್ಬೇಕು, ಇಮೇಲ್ ಪಾಸ್ವರ್ಡ್ ರಿಜಿಸ್ಟ್ರೇಷನ್ ನಂಬರ್ ಹಾಕಿದ್ಮೇಲೆ ಪಾಸ್ವರ್ಡ್ ಕೊಡ್ಬೇಕು. ದೆನ್ ಸೆಕ್ಯೂರಿಟಿ ಕೋಡ್ ಇರುತ್ತೆ, ಅದನ್ನ ಕೊಟ್ಟು ಸಬ್ಮಿಟ್ ಮಾಡಿದ್ರೆ ಅಲ್ಲಿ ಒಳಗಡೆ ಎಂಟರ್ ಆಗುತ್ತೆ. ಅಲ್ಲೆಲ್ಲ ನಿಮ್ಗೆ ಡೀಟೇಲ್ಸ್ ಇರುತ್ತೆ. ನಿಮ್ಗೆ ಏನಾದ್ರು ಡೌಟ್ ಇದ್ರೆ ನನಗೆ ಕಮೆಂಟ್ ಹಾಕ್ರಿ, ಮತ್ತೆ ಕಂಪ್ಲೀಟ್ ಆಗಿ ಡೀಟೇಲ್ಸ್ ಕೊಡ್ತೀನಿ. ನಿಮ್ಗೆ ಅಪ್ಲೈ ಲಿಂಕ್ ಮತ್ತೆ ನೋಟಿಫಿಕೇಶನ್ ನಾನು ಡಿಸ್ಕ್ರಿಪ್ಷನ್ ಹಾಕಿನಿ, ಅಲ್ಲಿ ಹೋಗಿ ಚೆಕ್ ಮಾಡ್ರಿ. ಅಪ್ಲೈ ಮಾಡೋಕ್ಕಿಂತ ಮೊದಲ ನೋಟಿಫಿಕೇಶನ್ ಒಂದ್ಸರಿ ಕಂಪ್ಲೀಟ್ ಆಗಿ ಓದ್ರಿ. ಈ ವಿಡಿಯೋನ ಬರೀ ನೀವು ಅಷ್ಟೇ ನೋಡಿ ಅಪ್ಲೈ ಮಾಡಕ್ ಹೋಗ್ಬೇಡ್ರಿ, ಬೇರೆದವ್ರಿಗೂ ಶೇರ್ ಮಾಡ್ರಿ, ಅವ್ರಿಗೂ ಕೆಲಸಗಳು ಸಿಗಲಿ.